ಸ್ನೇಹಿತರೆ, ನಿಮ್ಮೊಳಗೆ ಇದ್ದುದೆಲ್ಲವೂ ಖಾಲಿಯಾಗಿದೆ, ನಿಮ್ಮ ಉತ್ಸಾಹವೆಲ್ಲ ಉಡುಗಿ ಹೋಗಿದೆ, ನಿಮ್ಮೊಳಗೆ ಏನು ಉಳಿದಿಲ್ಲ ಎನ್ನುವ ಭಾವನೆಯನ್ನು ನೀವು ಎಂದೂ ಒಂದು ಕ್ಷಣಾಂಶ ನಿಮ್ಮಲ್ಲಿ ತಂದುಕೊಳ್ಳಬಾರದು. ವಯಸ್ಸು ಆಯಿತೆಂದು ದೇಹದ ಮೇಲೆ ಗೆರೆಗಳು ಮೂಡಬಹುದು, ಆದರೆ ಮನಸ್ಸಿನ ಮೇಲೆ ಮಾತ್ರ ಆ ಗೆರೆಗಳು ಮೂಡಬಾರದು. ತನ್ನ ಜೊತೆಯಲ್ಲಿ ಇದ್ದವರೆಲ್ಲ ಕಳೆದು ಹೋದರೂ ಜಗತ್ತಿನಲ್ಲಿ ತಾನೊಬ್ಬನೇ ಉಳಿದವನು ಎನ್ನುವ ಭಾವನೆಯನ್ನು ಯಾರೊಬ್ಬರೂ ತಂದುಕೊಳ್ಳುವುದು ಸರಿಯಲ್ಲ. ನಾವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಜನರು ಜಗತ್ತಿನಲ್ಲಿ ಇದ್ದೇ ಇರುತ್ತಾರೆ. ತಮ್ಮ ಜೀವನದ ಪುಟಗಳಲ್ಲಿ ಬರೆದದೆಲ್ಲವೂ ಅಳಿಸಿ ಹೋಯಿತೆನ್ನುವ ಭಾವನೆಯನ್ನು ಯಾರೊಬ್ಬರೂ ತಂದುಕೊಳ್ಳಬಾರದು. ಬರೆದದ್ದೆಲ್ಲವೂ ಉಳಿಯುವುದಿಲ್ಲ, ಆದರೆ ಉಳಿಯುವಂಥ ಬರವಣಿಗೆ ಎಂದೂ ಕಳೆದು ಹೋಗುವುದಿಲ್ಲ. ವಿಶಾಲ ಮಾನವ ಕುಲದಲ್ಲಿ ತನ್ನವರೆನ್ನುವರು ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರೆ. ಮನುಷ್ಯನು ತನ್ನ ಆಸಕ್ತಿಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡರೆ ಅವನು ಮೆಚ್ಚಿಕೊಳ್ಳುವ ವ್ಯಕ್ತಿಗಳು, ಹಚ್ಚಿಕೊಳ್ಳುವ ಹವ್ಯಾಸಗಳು ಇದ್ದೇ ಇರುವ ಅನುಭವ ಜನಸತ್ಯವೇ ಆಗಿದೆ. ನಾವು ಮೆಚ್ಚುವಂಥ, ಪ್ರೀತಿಸುವಂಥ, ವಿಶ್ವಾಸ ತಳೆಯುವಂಥ ಜನರು ಜಗತ್ತಿನಲ್ಲಿ ಇದ್ದೇ ಇದ್ದಾರೆ. ಅಂಥ ಒಂದು ವಿಚಾರ, ಅಂಥ ಒಬ್ಬ ವ್ಯಕ್ತಿ ಇರುವವರೆಗೆ ನಾವು ಕಳೆದು ಹೋಗುವುದು ಸಾಧ್ಯವೇ ಇಲ್ಲ. ಜೀವನದಲ್ಲಿ ನಾವು ಒಪ್ಪುವುದು, ಮೆಚ್ಚುವುದು, ಗೌರವಿಸುವುದು ಬೇಕಾದಷ್ಟು ಇವೆ. ನಮ್ಮ ಭಾವನೆಗಳೊಂದಿಗೆ, ನಮ್ಮ ವಿಚಾರಗಳೊಂದಿಗೆ ಸ್ಪಂದಿಸುವ ಒಂದು ಹೃದಯ ಎಲ್ಲಿಯಾದರೂ ಒಂದು ಕಡೆ ಇದ್ದೇ ಇರುತ್ತದೆ. ಸಮಾಜದ ವೈವಿಧ್ಯಮಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಯಾರೊಬ್ಬರೂ ಒಬ್ಬಂಟಿಯಾಗಿರುವುದು ಸಾಧ್ಯವಿಲ್ಲ. ಸಮಾಜದ ಹಿತಕ್ಕೆ ತನ್ನಲ್ಲಿರುವ ಏನಾದರೂ ಒಂದು ಕಾಣಿಕೆ ಕೊಡಬಲ್ಲವರು ಎಂದೆಂದಿಗೂ ನಿರುಪಯೋಗಿ ಅಲ್ಲ. ಅವರನ್ನು ತಳ್ಳಿಹಾಕುವುದು ಯಾರೊಬ್ಬರಿಗೂ ಸಾಧ್ಯವಿಲ್ಲ. ತಾವು ಕಳೆದು ಹೋದ ಭಾವನೆಯನ್ನು ನಿಜವಾದ ಬುದ್ಧಿವಂತರು ಯಾರೊಬ್ಬರೂ ತಂದುಕೊಳ್ಳಲಾರರು. ಆ ಕೆಲಸವನ್ನು ಮೂರ್ಖರು ಮಾತ್ರ ಮಾಡುತ್ತಾರೆ. ಯಾರೊಬ್ಬ ಮನುಷ್ಯನೂ ತನ್ನ ಬಗೆಗೆ ತಾನೇ ನಿರಾಶೆ ಪಟ್ಟುಕೊಳ್ಳಬಾರದು. ಆ ನಿರಾಶೆಯು ಮನುಷ್ಯನ ಮನಸ್ಸನ್ನೇ ಕೊಡೆ ಮಾಡುವ ವಿಷವಸ್ತುವಾಗಿದೆ. ನಿಷಿದ್ಧ ವಸ್ತು ಎಂಬಂತೆ ಮನುಷ್ಯನು ನಿರಾಶೆಯಿಂದ ದೂರ ಇರಬೇಕು. ತನ್ನ ಆಶೆಯನ್ನು ಹಸಿಯಾಗಿ ಇರಿಸಿಕೊಂಡ ಮನುಷ್ಯನು ಎಲ್ಲ ವಸ್ತುಗಳನ್ನು ಗೆಲ್ಲುವ ಧೈರ್ಯವನ್ನು ತನ್ನಲ್ಲಿ ಇರಿಸಿಕೊಂಡಿರುತ್ತಾನೆ.